ಹಾಯ್ ಫ್ರೆಂಡ್ಸ್, ಟೈಮ್ ಈಗ 11:10. ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಂಗಳ ಕಸ ಗುಡಿಸಿ ಒಳಗಡೆ ಎಲ್ಲ ಕಸ ಗುಡಿಸಿ ಈಗ ಕಿಚನಿಗೆ ಬಂದೆ. ಹೂವಿನ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕೋದಿತ್ತು ಪಾಟಿಗೆಲ್ಲ, ಹಾಗಾಗಿ ನೀರೆಲ್ಲ ಹಾಕಾಯ್ತು. ಈಗ ಬಂದೆ ಜಸ್ಟ್. ನಿನ್ನೆ ನಾನು ತಂಬಳಿ ಮಾಡ್ಬೇಕಂತ ಹೇಳಿದ್ನಲ್ವ, ಈರುಳ್ಳಿ ತಂಬಳಿ ನಿನ್ನೆ ಮಾಡಿಲ್ಲ. ಸೊ ಇವತ್ತು ಈರುಳ್ಳಿ ತಂಬಳಿ ಮಾಡ್ತಾ ಇದ್ದೇನೆ. ಮತ್ತು ಬೆಂಡೆಕಾಯಿ ಪಲ್ಯ. ಇದಿಷ್ಟು ನಮ್ಮ ಮನೇಲಿ ಇವತ್ತು ಸಿಂಪಲ್ ಅಡುಗೆ. ಇವತ್ತು ವೈಟ್ ರೈಸ್ ಮಾಡ್ತಾ ಇಲ್ಲ, ಕುಚ್ಚಲಕ್ಕಿ ಅನ್ನ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಅನ್ನಕ್ಕೆ ಇಟ್ಕೊಳ್ತೇನೆ, ಯಾಕಂದರೆ ಅದು ಅನ್ನ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಹಾಗಾಗಿ ಸಿಗ್ತೇನೆ. ಊಟ ಸೊಳ್ಳೆಕ್ಕೆ ನಾನಾ ಬಂದ್ಕೆರೆ ಲಿಂಬು ಶರ್ಬತ್ ಆಮ್ಶಸ್ಗೆ. ಫ್ರೆಂಡ್ಸ್, ಈ ಬೇಸಿಗೆಲಂತೂ ಏನಾದ್ರೂ ಕುಡಿಬೇಕು ಅಂತ ಇರತ್ತೆ, ನೀರು, ಶರ್ಬತ್ತು, ಮಜ್ಜಿಗೆ ಅಥವಾ ರಾಗಿ ನೀರು ಏನಾದ್ರು ಅಲ್ವಾ. ನನಗೂ ಕೂಡ ಹಾಗೆ ನಮ್ಮ ಅತ್ತೆ ಶರ್ಬತ್ ಮಾಡಿಟ್ಟಿದ್ರು, ಲಿಂಬು ಶರ್ಬತ್ತು. ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದ್ರು, ಹಾಗೆ ಸ್ವಲ್ಪ ಹುಳಿಯಾಗಿದೆ ಅಷ್ಟೇನೆ. ಹಾಗೆ ಇವತ್ತು ಕುಚ್ಚಲಕ್ಕಿ ಅನ್ನ ಮಾಡೋದು ಫ್ರೆಂಡ್ಸ್. ತುಂಬಾ ದಿನದ ನಂತರ ಕುಚ್ಚಲಕ್ಕಿ ಅನ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಅಕ್ಕಿ ಸ್ವಲ್ಪ ಹಳೇದಾಗಿದೆ, ಮತ್ತೆ ಅದು 2-3 ಸಲ ತೊಳಿಬೇಕು. ಹಾಗಾಗಿ ನಾನು 2-3 ಸಲ ಕ್ಲೀನ್ ಆಗಿ ತೊಳ್ಕೊಳ್ಬೇಕು. ಅಕ್ಕಿನ ತೊಳ್ಕೊಂಡು ಈಗ ಅನ್ನಕ್ಕೆ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ಕುಚ್ಚಲಕ್ಕಿ ಅನ್ನ ಬೇಯಲಿಕ್ಕೆ ಸ್ವಲ್ಪ ಲೇಟೇ ಆಗತ್ತೆ, ಒಂದು 3/4 ತಾಸಾದ್ರೂ ಬೇಕು ಕುಕ್ಕರಲ್ಲಿ. ಹಾಗೆ ಡ್ರಮ್ಮಿಗೂ ಕೂಡ ನೀರು ಖಾಲಿ ಆಗಿತ್ತು, ಅದು ನೀರು ಬಿಟ್ಟಿದ್ದೆ. ಈಗ ಅನ್ನಕ್ಕೆ ಇಡ್ತಾ ಇದ್ದೇನೆ. ಒಂದು ಕೆಲಸ ಮಾಡೋ ತನಕ ಅಷ್ಟೇ ಆಗುತ್ತೆ. ಎಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ರು ಕೂಡ ಊಟಕ್ಕೆ 1:15, 1:45, ಹೆಚ್ಚಂದ್ರೆ 2 ಗಂಟೆ ಆಗತ್ತೆ ಫ್ರೆಂಡ್ಸ್ ಅಲ್ವಾ. ಕೆಲಸ ಅಂದ್ರೆ ಹಂಗೆ, ಕೆಲಸ ಮಾಡದೆ ಕಾಣಿಸಲಿಲ್ಲ. ನಮ್ಮ ಹಸ್ಬೆಂಡ್ ಯಾವಾಗ ಕೇಳ್ತಾರೆ, ಏನ್ ಮಾಡ್ದೆ ಇಷ್ಟೊತ್ತು, ಏನ್ ಮಾಡ್ದೆ. ಅವರಿಗೆ ಸಣ್ಣ ಕೆಲಸ ಮಾಡ್ದಿಲ್ಲ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್. ಇದು ನೋಡಿ, ನಾವು ಮಿಲ್ಲಿಂದ ಆದರೂ ತೆಂಗಿನ ಎಣ್ಣೆ, ಇದು ಇಷ್ಟು ದೊಡ್ಡ ಡಬ್ಬದಲ್ಲಿ ತಗೊಂಡ್ ಬರ್ತಾರೆ. ಬೇಕಾದಷ್ಟು ಮಾತ್ರ ಒಂದು ಪಾತ್ರೆಯಲ್ಲಿ ಬಗ್ಸ್ಕೊಂಡು ಯೂಸ್ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಮಿಲ್ಲಿಂದು ಡೈರೆಕ್ಟ್ ಆಗಿ ಮಿಲ್ಲಿಂದ ತರೋದು. ನಮ್ಮ ಮನೆ ಹಿಂದ್ಗಡೆನೆ ಮಿಲ್ ಇದೆ, ಆ ಮಿಲ್ಲಿಂದಾನೇ ತಗೊಂಡ್ ಬರೋದು. ಬೆಂಡೆಕಾಯಿ ಪಲ್ಯಗೂ ಕೂಡ ಈಗ ಒಗ್ಗರಣೆ ಹಾಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಇದು ತೆಂಗಿನ ಎಣ್ಣೆನೆ ಹಾಕೊಳ್ತಾ ಇದ್ದೇನೆ ಒಗ್ಗರಣೆಗೆ. ತುಂಬಾ ಚೆನ್ನಾಗಿರ್ತದೆ ತೆಂಗಿನ ಎಣ್ಣೆ ಹಾಕೊಂಡ್ರೆ, ಅದ್ರ ಫ್ಲೇವರ್ ಎಲ್ಲ ಚೆನ್ನಾಗಿರ್ತದಲ್ವಾ. ಹಂಗಾಗಿ ಏನಿಲ್ಲ, ಸಿಂಪಲ್ ಆಗಿ ಅಂದ್ರೆ ಖಾರದ ಪುಡಿ ಹಾಕೊಂಡು, ಮೆಣಸಿನ ಪುಡಿ ಹಾಕೊಂಡು ಇವತ್ತು ಪಲ್ಯ ಮಾಡ್ತಾ ಇದ್ದೇನೆ. ನಾನು ಈ ತರ ಪಲ್ಯನ ತುಂಬಾ ಸಲ ನಿಮ್ಗೆ ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡೆ, ಆಮೇಲೆ ಹಿಂಗ್ ಹಾಕೊಂಡೆ, ಸ್ವಲ್ಪ ಹಿಂಗ್ ಹಾಕೊಂಡೆ ನೋಡಿ. ಆಮೇಲೆ ಬೆಂಡೆಕಾಯಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದು, ಅಂದ್ರೆ ರೌಂಡ್ ಕಟ್ ಮಾಡಿಲ್ಲ, ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಬೇಕು ಈ ತರ ಪಲ್ಯ ಮಾಡೋದಿದ್ರೆ. ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ರೆ ಸಾಕು, ಯಾಕಂದ್ರೆ ಬೆಂಡೆಕಾಯಿ ಬೇಗ ಮೆತ್ತಗಾಗತ್ತಲ್ವಾ. ಹಂಗಾಗಿ ಸ್ವಲ್ಪನೇ ಹಾಕೊಂಡ್ರೆ ಸಾಕು, ಬೇಗ ಬೇಯತ್ತೆ ಬೆಂಡೆಕಾಯಿ. ಹಾಗೆ ತಂಬಳಿಗೆ ನೋಡಿ, ನಾನು ಈಗ ರುಬ್ಕೋತಾ ಇದ್ದೀನಿ. ತಂಬಳಿಗೆ ಏನಿಲ್ಲ, ಸಿಂಪಲ್ ತಂಬಳಿ, ಏನು ಇಲ್ಲ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಮೆಣಸು, ಆಮೇಲೆ ಉಪ್ಪು ಮತ್ತೆ ಹುಣಸೆ ಹಣ್ಣು ಅಷ್ಟು ಹಾಕ್ಬಿಟ್ರೆ ಆಯ್ತು. ಚೆನ್ನಾಗಿ ನೈಸ್ ಆಗೋ ತನಕ ರುಬ್ಬಿಕೊಂಡು, ಆಮೇಲೆ ಅದಕ್ಕೆ ಊಟ ಮಾಡುವ ಟೈಮಿಗೆ ಅಂದ್ರೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ರೆ ಆಯ್ತು. ಈ ಕಡೆ ಬೆಂಡೆಕಾಯಿ ಕೂಡ ಬೆಂದಿದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ ಫ್ರೆಂಡ್ಸ್. ನೋಡಿ, ಬೇಗ ಬೇಯತ್ತದಕ್ಕೆ, ಒಂದು 5 ನಿಮಿಷದಲ್ಲಿ ಪಲ್ಯ ಆಗ್ಬಿಡುತ್ತೆ. ಆಮೇಲೆ ಮೆಣಸಿನ ಪೌಡ್ರ್ ನೋಡಿ, ಖಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ತಲಾಸನಿ ಅಂತೇವೆ ನಮ್ಮ ಕೊಂಕಣಿಯಲ್ಲಿ. ಹಾಯ್ ಫ್ರೆಂಡ್ಸ್, ನಾನೀಗ ಬಟ್ಟೆ ಒಗಿಲಿಕ್ಕೆ ಬಂದೆ. ಈಗ ಬಟ್ಟೆ ಒಗಿಬೇಕು. ಇದು ನೋಡಿ, ಇದು ಒಂದು ರಾಶಿ ಚೀಲ ಏನಂತ ಅನ್ಸ್ಬೋದು ನಿಮಗೆ. ಇದೆಲ್ಲ ಚೀಲ ಏನೂ ಇಲ್ಲ, ಇದು ವೇಸ್ಟ್, ಅಂದರೆ ರಟ್ಟೆಲ್ಲ ಬಾಕ್ಸ್ ಎಲ್ಲ ಬರುತ್ತಲ್ವ, ನಮ್ಮ ವಾಷಿಂಗ್ ಮಷೀನು, ಅದೇ ಫ್ರಿಜ್ಜು ಅದೆಲ್ಲ ತಂದಿದ್ದು. ಇದು ತುಂಬ ಹಳೇದದು, ಅದೆಲ್ಲ ಹಾಗೆ ಇತ್ತು. ಅದನ್ನು ಕೂಡ ಹೊರಗೆ ಹಾಕಿದ್ವಿ. ಈಗ ಒಂದು ರೂಮಲ್ಲಿ ಇತ್ತದು, ಅದು ಹೊರಗೆ ಹಾಕಿದ್ವಿ. ಸ್ಟೋರ್ ರೂಮಲ್ಲಿ ಇತ್ತು. ಅಂದರೆ ಮತ್ತು ಪೇಪರು, ಪ್ಲಾಸ್ಟಿಕ್ ಬಾಟಲು, ಬೇಡದೇ ಇರುವಂತಹ ಸಾಮಾನೆಲ್ಲ ತುಂಬಿಟ್ಟಿದ್ವಿ. ಅದೇ ಚೀಲ. ಗೆರಟೆ ಎಲ್ಲ, ಈ ಗೆರಟೆಗೆ ರೇಟ್ ಬಂದಿದೆ, ಈಗ ಗೆರಟೆ ಕೊಡಬೇಕು. ಅದು ಕಾಯಿ ಗಾಡಿ ಎಲ್ಲ ಬರುತ್ತಲ್ವ, ಅವಾಗ ಕೊಡಬೇಕು. ಹಾಗಾಗಿ ಇದು ಇಲ್ಲಿ ರಾಶಿ ಬಿದ್ದಿದೆ. ಈಗ ನಾನು ಬಟ್ಟೆ ಒಗಿತೇನೆ ಫ್ರೆಂಡ್ಸ್. ಈಗ 11:30 ಆಗಿದೆ ಟೈಮು. ಬೇಗ ಬಟ್ಟೆ ವಾಶ್ ಮಾಡಿಕೊಂಡು ಬರ್ತೇನೆ ಫ್ರೆಂಡ್ಸ್. ಬಟ್ಟೆ ಎಲ್ಲ ಒಗೆದಿದ್ದಾಯ್ತು, ಈಗ ಹಿಂಡ್ಕೊಳ್ತಾ ಇದ್ದೇನೆ ನೋಡಿ. ಈ ಕಲ್ ಮೇಲೆ ಡೈರೆಕ್ಟ್ ಆಗಿ ಬಿಸಿಲು ಬರ್ತದೆ ಫ್ರೆಂಡ್ಸ್. ಹಾಗಾಗಿ ನಾನು ಬಕೆಟ್ ಅನ್ನ ಈ ಕಡೆ ಎತ್ಕೊಂಡೆ, ಈ ಕಡೆ ಇಟ್ಕೊಂಡು ಈಗ ಹಿಂಡ್ಕೊಳ್ತೇನೆ. ಬಟ್ಟೆ ಒಗೆಯೋ ತನಕ ಸಾಕಾಗಿ ಹೋಗ್ತದೆ. ಅಲ್ಲಿ ಮೊದ್ಲೆಲ್ಲ ಬಾಳೆ ಗಿಡ ಇತ್ತು, ಆ ಬಾಳೆ ಗಿಡ ಎಲ್ಲ ಕಡ್ದು ಹಾಕಿದ್ವಿ.
ಹಾಗಾಗಿ ಅಲ್ಲಿ ಸ್ವಲ್ಪ ನೆರಳಿಲ್ಲ, ಒಂಚೂರು ನೆರಳಿಲ್ಲ, ತಂಪಿತ್ತು ಮೊದಲೆಲ್ಲ. ಈಗ ಅಂತೂ ಡೈರೆಕ್ಟ್ ಆಗಿ ಕಲ್ಲು ಮೇಲೆ ಬೀಳ್ತದೆ ಬಿಸಿಲು. ಹಂಗಾಗಿ ಸ್ವಲ್ಪ ಕಷ್ಟ ಫ್ರೆಂಡ್ಸ್. ಹಾಗೆ ಅನ್ನ ಕೂಡ ಬೆಂದಿತ್ತು, ಕುಕ್ಕರ್ ಆಫ್ ಮಾಡಿಟ್ಟು ಹೋಗಿದ್ದೆ ನಾನು. ನೋಡಿ, ಕುಚ್ಚಲಕ್ಕಿ ಅನ್ನ ರೆಡಿ ಆಯ್ತು, ಬಾಗಿಸ್ಕೊಂಡ್ರೆ ಆಯ್ತು. ಇದು ತಿಳಿ ಅಂತೂ ಕುಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಒಂದ್ಸಲ ನನ್ಗೆ ಕುಡಿಬೇಕನ್ಸಿದ್ರೆ ನಾನು ಸ್ವಲ್ಪ ತುಪ್ಪ, ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿತೇನೆ ಒಂದೊಂದ್ಸಲ. ಒಂದೊಂದ್ಸಲ ಮಾತ್ರ ಅದು ಕುಡಿಬೇಕು ಅನ್ಸುತ್ತೆ, ಯಾವಾಗ್ಲೂ ರೆಗ್ಯುಲರ್ ಆಗಿ ಕುಡಿಯೋದಿಲ್ಲ. ಗಂಜಿ, ಆ ಗಂಜಿ ಇರತ್ತಲ್ವಾ, ತುಂಬಾ ಚೆನ್ನಾಗಿರ್ತದೆ. ಅನ್ನ ಕೂಡ ರೆಡಿ ಆಯ್ತು ಫ್ರೆಂಡ್ಸ್. ನೋಡಿ, ಬಟ್ಟೆ ಹಾಕೊಂಡೆ ಬಾಗಿಸ್ಕೊಳ್ಳೋದು ನಿಮ್ಗೆಲ್ಲ ಗೊತ್ತಿದೆ. ನಾನು ಬಟ್ಟೆ ಹಾಕಿ ಬಾಗಿಸ್ತೇನೆ, ಪ್ಲೇಟ್ ಹಿಡ್ಕೊಂಡು ಬಾಗ್ಸ್ಲಿಕ್ಕೆ ಆಗೋದಿಲ್ಲ. ಆಗ್ತದೆ, ಆದ್ರೆ ಅದು ಹಿಡ್ಕೊಂಡು ನಿಂತ್ಕೊಳ್ಬೇಕಲ್ವಾ, ನಂಗೆ ಅದು ಬೇಜಾರು. ಯಾವಾಗ್ಲೂ ಕೂಡ ಇದೇ ತರ ಬಟ್ಟೆ ಹಾಕೊಂಡೆ ಬಾಗಿಸ್ಕೊಳ್ಳೋದು ಫ್ರೆಂಡ್ಸ್. ನಾನು ಹೆಚ್ಚಿನ ವಿಡಿಯೋದಲ್ಲಿ ನೋಡಿರ್ತೀರ. ಹಂಗೆ ನೋಡಿ, ಪ್ಯೂರಿಫೈಯರ್ ಕೂಡ ನಾನು ಒಂದ್ಸಲ ಒರೆಸ್ಕೊಳ್ತೇನೆ. ಡೈಲಿ ಒರೆಸ್ಕೊಳ್ತೇನೆ, ಒಂದೊಂದ್ಸಲ ನೆನಪಿರೋದಿಲ್ಲ, ಅವಾಗ ಮಾತ್ರ ಒರೆಸ್ಕೊಳ್ಳೋದಿಲ್ಲ. ಫ್ರಿಡ್ಜ್ ಕೂಡ ಡೈಲಿ ಒರೆಸೋದೇನೆ. ಡೈಲಿ ನಿಮ್ಗೆ ನಾನು ವಿಡಿಯೋದಲ್ಲಿ ತೋರಿಸೋದಿಲ್ಲ, ಏನು ತೋರಿಸಿದೆ ಅಂತ ಹೇಳಿ. ಹಂಗಾಗಿ ಅಪರೂಪಕ್ಕೆ ಒಂದೊಂದ್ಸಲ ನಾನು ಕ್ಯಾಪ್ಚರ್ ಮಾಡ್ತೇನೆ ವಿಡಿಯೋ ಇದೆಲ್ಲ. ಹಂಗೆ ಗ್ರೋಸರೀಸ್ ಕಪಾಟ್ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ಹಾಗೇನೆ ಡೈಲಿ ಒಂದು ದಿನ ಒರೆಸ್ಲಿಲ್ಲ ಅಂದ್ರೆ ಈಗ ಬೆರಳು ಈಗ ತಗೊಂಡೋದ್ರೆ ಸಾಕು, ಎಷ್ಟು ಡಸ್ಟ್ ಕೂತ್ಕೊಳ್ತದೆ ಬೆರಳಿಗೆ, ಆ ತರ ಆಗ್ತದೆ. ಮತ್ತೆ ಈಗ ಗಿಲಾಯಿ ಮಾಡ್ತಾ ಇದ್ದಲ್ಲ ಫ್ರೆಂಡ್ಸ್, ಈ ಕಿಚನ್ ವಿಂಡೋಸ್ ಓಪನ್ ಇರುತ್ತೆ ಅಡಿಗೆ ಮಾಡುವಾಗ, ಅಲ್ಲಿಂದ ಧೂಳು ಬರ್ತದೆ. ಏನೋ ಗೊತ್ತಿಲ್ಲ, ಧೂಳು ಬರೋದಂತೂ ಗೊತ್ತಾಗೋದಿಲ್ಲ ಹೇಗೆ ಬರ್ತದೆ ಅಂತ ಹೇಳಿ. ಆದ್ರೆ ಮಾರನೇ ನೋಡಿದ್ರೆ ಮಾತ್ರ ಅಲ್ಲಿ ತುಂಬಾ ಧೂಳು ಕೂತ್ಕೊಂಡಿರ್ತದೆ ಫ್ರೆಂಡ್ಸ್. ಹಂಗಾಗಿ ಪೂರ್ತಿ ದಿನ ಒರೆಸ್ಕೊಳ್ಬೇಕು. ಎಲ್ಲ ಡೀಪ್ ಕ್ಲೀನ್ ಮಾಡಿಲ್ಲ, ತುಂಬಾ ದಿನ ಆಯ್ತು. ಯುಗಾದಿ ಹಬ್ಬ ಬಂತು, ಆದ್ರೂ ಕೂಡ ನಾನು ಏನು ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಹೋಗ್ಲಿಲ್ಲ. ಕ್ಲೀನ್ ಇದೆ ಅಷ್ಟೇ ಸಾಕು ಅಂತ ಹೇಳಿ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಫ್ರೆಂಡ್ಸ್. ಈಗ ಗಿಲಾಯಿ ಟೈಮಲ್ಲೆಲ್ಲ ಅದೆಲ್ಲ ಮುಗಿದ ಮೇಲೆ ಮಾತ್ರ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬಹುದು. ನೋಡಿ, ಈಗ ನಾನು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ, ಮಜ್ಜಿಗೆ ಸಾರನ್ನ. ಮಜ್ಜಿಗೆ ಸಾರಿಗೆ ಎಣ್ಣೆ ಹಾಕೊಂಡೆ, ಕೊಕೊನಟ್ ಆಯಿಲ್ ಎಣ್ಣೆ. ಆಮೇಲೆ ಸ್ವಲ್ಪ ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ, ಉದ್ದಿನ ಬೇಳೆ, ಹಾಗೆ ಕಡಲೆ ಬೇಳೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಿಂದೆ ಒಂದು ಲಾಗಲ್ಲೂ ಕೂಡ ನಿಮ್ಗೆ ಇದನ್ನು ಶೇರ್ ಮಾಡ್ಕೊಂಡಿದ್ದೇನೆ ನಾನು. ಈಗ ಇನ್ನೊಮ್ಮೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್, ನೋಡದೆ ಇದ್ದವರು ನೋಡಬಹುದು. ಹಾಗೆ ಹಸಿಮೆಣಸು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಇದೆಲ್ಲ ಕೂಡ ಒಂದೇ ಸಲ ಹಾಕೊಂಡೆ. ನೋಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡೆ ಒಂದೇ ಒಂದು ಈರುಳ್ಳಿ, ಚಿಕ್ಕ ಸೈಜಿನ ಈರುಳ್ಳಿನ ತಗೊಂಡಿದ್ದೆ. ಅದನ್ನು ಕೂಡ ನಾನು ಮೆತ್ತಗಾಗೋ ತನಕ ಹುರ್ಕೊಳ್ತಾ ಇದ್ದೇನೆ, ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರ್ತದೆ. ನಮ್ಮ ಮನೆಗೆ ಆ ದಿನ ಮಾಡಿದಾಗ ತುಂಬಾ ಚೆನ್ನಾಗಿ ಖುಷಿಯಿಂದ ಕೊಡ್ದು ಮತ್ತೆ ಮಾಡು ಅಂತ ಹೇಳಿದ್ರು. ಹಂಗಾಗಿ ಅವಳಿಗೋಸ್ಕರ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಈಗ ಸ್ವಲ್ಪ ಅರಿಶಿನ ಕೂಡ ಹಾಕೊಂಡೆ. ನೋಡಿ, ಈ ರೀತಿ ಮಜ್ಜಿಗೆ ರೆಡಿ ಆಗಿದೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಾಯ್ತು. ಇವತ್ತಿನ ಊಟಕ್ಕೆ ಮಜ್ಜಿಗೆ, ಕುಚ್ಚಲಕ್ಕಿ ಅನ್ನ, ಈರುಳ್ಳಿ ತಂಬಳಿ ಹಾಗೂ ಬೆಂಡೆಕಾಯಿ ಪಲ್ಯ, ಬೆಳಿಗ್ಗೆ ಮಾಡಿದಂತಹ ಒಂದು ಗ್ರೀನ್ ಚಟ್ನಿ, ಹಸಿ ಚಟ್ನಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಡಿಫ್ರೆಂಟ್ ಟೈಪ್ ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋ ಒಂದು ಸ್ವೀಟ್ ತಿಂಡಿನ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಾಡೋದು ಅಂತ ಹೇಳಿ. ನಾನು ಕೂಡ ಫಸ್ಟ್ ಟೈಮ್ ಈಗ ಟ್ರೈ ಮಾಡ್ತಾ ಇದ್ದೀನಿ. ಅದನ್ನ ಒಂದು ಲಿಂಕ್ ನನ್ನ ಫ್ರೆಂಡ್ ಒಬ್ರು ಕಳಿಸಿದ್ರು, ಅದನ್ನು ನೋಡಿ ನಾನು ಮಾಡ್ತಾ ಇದ್ದೇನೆ. ಆ ತಿಂಡಿ ಯಾವುದು ಏನು ಅಂತ ನಿಮಗೆ ಈಗ ತೋರಿಸ್ತೇನೆ ನೋಡಿ. ಒಂದು ಪ್ಯಾನನ್ನು ಇಟ್ಟಿದ್ದೇನೆ. ಅದನ್ನ ಈಗ ತೊಳ್ಕೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಸಿ ಹಸಿಯಾಗಿದೆ, ನೀರಿದೆ. ಅದು ಈಗ ಆರತ್ತೆ. ನೋಡೋಣ ಯಾವ ರೀತಿ ಮಾಡೋದು ಅಂತ ಹೇಳಿ ಫ್ರೆಂಡ್ಸ್. ಇದಕ್ಕೆ ಈಗ 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೇನೆ. ಈ ತುಪ್ಪನ ಇವತ್ತೇ ಮಾಡಿದ್ದು, ಫ್ರೆಶ್ ತುಪ್ಪ, ಮನೆಯಲ್ಲೇ ಮಾಡಿರುವಂಥ, ಇವತ್ತೇ ಮಾಡಿರುವಂಥ ಫ್ರೆಶ್ ತುಪ್ಪ ಇದು. ಇದನ್ನ ಸೇರಿಸ್ಕೊಳ್ತೇನೆ ಫ್ರೆಂಡ್ಸ್. ಆಮೇಲೆ 1 ಕಪ್ಪಷ್ಟು, ಈ ಲೋಟದಲ್ಲಿ 1 ಕಪ್ಪಷ್ಟು ನಾನು ರವಾನ ಹಾಕೊಳ್ತಾ ಇದ್ದೇನೆ, ಹುರ್ಕೊಳ್ತಾ ಇದ್ದೇನೆ ರವಾನ ಹಾಕ್ಕೊಂಡು. ಇದು ಉಪ್ಪಿಟ್ಟು ಮಾಡ್ತಾರಲ್ವ ಆ ರವಾ ಫ್ರೆಂಡ್ಸ್ ಇದು. ಇದನ್ನ ಒಂದ್ಸಲ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡ್ರೆ ರವಾ ಫ್ಲೇವರ್ ಚೇಂಜ್ ಬರುತ್ತಲ್ವ, ಸೊ ಹಾಗಾಗಿ ಹುರ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇದನ್ನ. ಫ್ರೆಂಡ್ಸ್ ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಒಂದ್ಸಲ.
ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಅಂದ್ರೆ ಸ್ವಲ್ಪ ನೋಡಿ. ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು, ಹುರಿದಾಗ್ತಾ ಬಂತು. ಇದು ಹುರಿದಾದ್ಮೇಲೆ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ ಒಂದ್ಸಲ. ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್. ಇದನ್ನ ಸ್ಟವ್ ಆಫ್ ಮಾಡಿಬಿಡೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ಅಲ್ಲಿವರೆಗೂ ಇದಕ್ಕೆ ಈ ರೆಸಿಪಿ ಮಾಡಲಿಕ್ಕೆ ಬಾಳೆ ಎಲೆ ಬೇಕು. ಬಾಳೆ ಎಲೆ ನಮ್ಮ ಗಿಡದ್ದೇ ಬಾಳೆ ಎಲೆ ತೊಗೊಂಡು ಬರೋಣ. ಯಾವ ರೀತಿ ಆಗಿದೆ ಬಾಳೆ ಎಲೆ ಅಂತ ನೋಡಬೇಕು. ಯಾಕಂದರೆ ಗಿಲಾಯಿ ಮಾಡಿ ಸಿಮೆಂಟ್ ನೀರೆಲ್ಲ ಬಾಳೆ ಗಿಡದ ಮೇಲೆ ಚೆಲ್ಲಿದೆ. ಅದು ಈಗ ನೋಡಬೇಕು. ಚೆನ್ನಾಗಿದ್ದರೆ ತೊಗೊಂಡು ಬರೋದಿಲ್ಲ, ತೊಳ್ಕೊಂಡು ಚೆನ್ನಾಗಿದ್ದರೆ ಅದರಲ್ಲೇ ಮಾಡ್ತೇನೆ ಫ್ರೆಂಡ್ಸ್. ತಗೊಂಡು ಬರ್ತೇನೆ ಬಾಳೆ ಎಲೆನ. ಫ್ರೆಂಡ್ಸ್ ನೋಡಿ, ನಾನು 1 ಲೋಟ ರವೆ ತಗೊಂಡಿದ್ನಲ್ವಾ, ಹುರಿದಿಟ್ಟಿದ್ದೆ. ಅದಕ್ಕೆ ಈಗ ತಣ್ಣಗಾಯ್ತು. ಅದಕ್ಕೆ 3 ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಮಿಟ್ಕಾ ಬಾಳೆಹಣ್ಣು ಇದು ತುಂಬಾ ಚೆನ್ನಾಗಿರುತ್ತೆ. ಈ ಬಾಳೆಹಣ್ಣು ಸ್ವಲ್ಪ ರುಚಿ ಇರುತ್ತೆ. 3 ಬಾಳೆಹಣ್ಣು ತಗೊಂಡೆ ನೋಡಿ. ಅದನ್ನ ಈಗ ಇದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ. ಅದು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರವಕ್ಕೆ ಸ್ವಲ್ಪನೂ ಕೂಡ ನಾನು ನೀರು ಹಾಕೊಂಡಿಲ್ಲ. ಹಾಗೆ 1 ಕಪ್ಪು ಬೆಲ್ಲ ತಗೊಂಡೆ. ಬೆಲ್ಲ ಸ್ವಲ್ಪ ಹೆಚ್ಚಿಗೆ ನಿಮ್ಗೆ ಸಿಹಿ ಎಷ್ಟು ಬೇಕು ಅಷ್ಟು ಹಾಕೊಳ್ಬಹುದು. 1 ಕಪ್ ಕಾಯಿ ತುರಿ ತಗೊಂಡೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ರವಾ, ಬಾಳೆಹಣ್ಣು, ಬೆಲ್ಲ ಮತ್ತೆ ಕಾಯಿ ತುರಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನೋಡಿ. ಈ ರೀತಿ ಆಗಿದೆ. ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕಿದ್ರೂ ಆಗುತ್ತೆ, ಹಾಕಲಿಲ್ಲ ಅಂದ್ರೂ ಆಗುತ್ತೆ. ನಾನಿವತ್ತು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೇನೆ. ಫಸ್ಟ್ ಟೈಮ್ ಮಾಡೋ ರೆಸಿಪಿ. ಸ್ಟೀಮಲ್ಲಿ ಇದನ್ನ ಬೇಯಿಸ್ಕೊಡೋದು. ಈಗ ನಿಮಗೆ ತೋರಿಸ್ತೀನಿ ಹೇಗಂತ ಹೇಳಿ. ನೋಡೋಣ, ಯಾವಾಗಲಾದರೂ ಏನೇನೋ ಹೊಸದು ತಿಂಡಿ ಮಾಡಬೇಕು ಅನ್ಸತ್ತೆ, ತಿನ್ನಬೇಕು ಅನ್ಸತ್ತಲ್ವ, ಆವಾಗ ಮಾಡ್ಕೊಂಡು ಬಿಡೋದು ಅಲ್ವಾ. ಯಾವಾಗ ಆಸೆ ಇರುತ್ತೆ ಆವಾಗ ತೀರ್ಸ್ಕೊಂಡು ಬಿಡ್ಬೇಕು ಅದನ್ನ. ನಾನು ಮೊದಲೇ ಮಾಡಬೇಕಿತ್ತು. 4:15 ಈ ರೀತಿ ಎದ್ದುಕೊಂಡು ಮಾಡಿದರೆ ನಮ್ಮ ಮನೆಗ ಈಗ ಸ್ಕೂಲಿಂದ ಬಂದು ತಿಂತಿದ್ಲು. ಲೇಟ್ ಆಗಿದೆ, ಹಂಗಾಗಿ ಅವಳು ಈಗ ಚಿಪ್ಸ್ ತಿಂದ್ಲು. ಆಮೇಲೆ ಇವಳಿಗೆ ಮಾಡಿಕೊಡ್ತೇನೆ ಇದನ್ನ. ನೋಡಿ ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಆಗಿದೆ. ಬಾಳೆಹಣ್ಣು, ರವಾ, ಕಾಯಿ ತುರಿ, ಬೆಲ್ಲ ಎಲ್ಲ ಈ ರೀತಿ ಮಿಕ್ಸ್ ಆಗಿದೆ. ಈಗ ಬಾಳೆ ಎಲೆ ತಗೊಂಡಿದ್ದೇನೆ ನೋಡಿ. ಈ ಚಿಕ್ಕದಾಗಿ ಬಾಳೆ ಎಲೆನ ಈ ರೀತಿ ಮಾಡ್ಕೊಂಡು ಅದಕ್ಕೆ ಒಂದೊಂದು ಸ್ವಲ್ಪ ತುಪ್ಪ ಹಾಕಿ ಸವರ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಈ ರೀತಿ ಚೆನ್ನಾಗಿ ನೋಡಿ, ತುಪ್ಪ ಹಾಕೊಂಡ್ರೆ ಚೆನ್ನಾಗಿ ಪರಿಮಳನು ಬರುತ್ತೆ, ರುಚಿನೂ ಆಗತ್ತಲ್ವಾ. ಸೊ ಹಂಗಾಗಿ ಸ್ವಲ್ಪ ಸಣ್ಣ ಉಂಡೆ ಮಾಡ್ಕೊಳ್ಬೇಕು. ಸ್ವಲ್ಪ ಹಾಕೊಂಡು ಸಣ್ಣ ಉಂಡೆ ಮಾಡ್ಬೇಕು ನೋಡಿ. ಈ ಬಾಳೆ ಎಲೆ ಎಷ್ಟಿದೆ ಅಷ್ಟಕ್ಕೆ ಸ್ವಲ್ಪ ತೆಳ್ಳಗೆ ಮಾಡಿದ್ರು ಆಗತ್ತೆ, ಸ್ವಲ್ಪ ಈ ತರ ಇಟ್ಕೊಂಡ್ರು ಆಗತ್ತೆ ನೋಡಿ. ನಾನು ತುಂಬಾ ಅಂದ್ರೆ ತುಂಬಾ ತೆಳ್ಳಗ್ ಮಾಡ್ಲಿಕ್ಕೆ ಹೋಗಿಲ್ಲ, ಹರಡ್ಲಿಕ್ಕೆ ಹೋಗಿಲ್ಲ. ತೆಳ್ಳಗಂದ್ರೆ ಒಂದೊಂದು ಎಲೆ ಒಂದೊಂದು ಶೇಪಲ್ಲಿ ಮಡ್ಚಿದ್ದೇನೆ ನಾನು. ಎಲ್ಲ ಒಂದೇ ಶೇಪಲ್ಲಿ ಮಡ್ಚಿಲ್ಲ. ಒಂದು ಉದ್ದಕ್ಕೆ ಆದ್ರೆ ಒಂದು ಅಗಲಕ್ಕೆ ಈ ರೀತಿ ಮಡ್ಚ್ಕೊಂಡಿದ್ದೇನೆ ನೋಡಿ. ಈಗೆಲ್ಲ ಇದನ್ನ ಇಡ್ಲಿ ಪಾತ್ರೆಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೀವು ಮಾಡಿ ಡಿಫ್ರೆಂಟ್ ಟೈಪ್ ತಿಂಡಿ ತುಂಬಾ ಚೆನ್ನಾಗಿರ್ತದೆ ನೋಡಿ. ಒಂದು 15 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಳ್ಳೋಣ. ಇದನ್ನ ಸ್ಟೀಮಲ್ಲೇ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಎಲ್ಲ ಬಾಳೆ ಎಲೆ ಒಳಗೆ ಹಾಕಿ ಅದನ್ನ ಮಡ್ಚಿ ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು 15-20 ಮಿನಿಟ್ಸ್ ಅಲ್ಲಿ ಸ್ಟೀಮ್ ಆಗುತ್ತೆ. ಅದು ಹೇಗೆ ಬರುತ್ತೆ, ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ನಿಮ್ಗೆ ಶೇರ್ ಮಾಡ್ತೇನೆ. ನಾನು ತಿನ್ಕೊಂಡು ನಿಮ್ಗೆ ಶೇರ್ ಮಾಡ್ತೇನೆ. ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ. ಒಂದು 15 ಮಿನಿಟ್ಸ್ ಆಗ್ಲಿ, ನೋಡ್ತೇನೆ ಒಂದ್ಸಲ ತೆಗೆದು. ಇಡ್ಲಿದವ ಫ್ರೆಂಡ್ಸ್, 20 ಮಿನಿಟ್ಸ್ ಆಯ್ತು. ಆದ ನಂತರ ಸ್ವಲ್ಪ ಹೊತ್ತು ಹಾಗೆ ಇಟ್ಟೆ. ಈಗ ತೆಗಿತಾ ಇದ್ದೇನೆ ನೋಡಿ. ಮುಚ್ಚಳ ಯಾವ ರೀತಿ ಬಂದಿದೆ, ಬಾಳೆ ಎಲೆ ನೋಡಿ ಯಾವ ರೀತಿ ಆಗಿದೆ ನೋಡಿ. ನೋಡಿ, ಒಂದೊಂದು ರೀತಿಲಿ ಆಗಿದೆ. ನಾನು ಒಂದೇ ತರ ಇಟ್ಟಿಲ್ಲ, ಅದನ್ನ ಶೇಪ್ ಮಾತ್ರ ಚೇಂಜ್ ಬಂದಿದೆ. ಆದ್ರೆ ತುಂಬಾ ನೋಡ್ಬೇಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಸ್ವೀಟ್ ರೆಡಿ ಆಗಿದೆ. ಸ್ವಲ್ಪ ತುಪ್ಪ ಹಾಕೊಂಡಿದ್ದೇನೆ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ ನಿಮ್ಗೆ. ಸೂಪರ್ ಆಗಿದೆ. ಸೂಪರ್ ಅಂದ್ರೆ ಸೂಪರ್ ಫ್ರೆಂಡ್ಸ್. ಆ ಬಾಳೆ ಎಲೆ ಪರಿಮಳ, ವಾವ್, ಸೂಪರ್ ಅಂದ್ರೆ ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಗುಂಡಿ ಯಾವ್ದೇವ ನನ್ನ ಮಗಳಿಗೆ ಕೊಟ್ಟೆ. ಸ್ವಲ್ಪ
ಒಂದು 2 ನಿಮಿಷ ಬಿಟ್ಟು ತಿಂತೆ ಅಂತ ಹೇಳಿದ್ರು. ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಟೈಮ್ ಈಗ 6:45. ನಾನು ದೇವರಿಗೆ ದೀಪ ಹಚ್ಚಿ ಆಯ್ತು, ತುಳಸಿ ಕಟ್ಟೆಗೂ ಕೂಡ ನಾನು ದೀಪ ಹಚ್ಚಿ ಬಂದೆ. ಇದು ನೋಡಿ, ಈ ರೀತಿ ಮಣೆ ಹಾಕಿದ್ರ ಮೇಲೆ ಒಂದು ಬಟ್ಟೆನ ಹಾಕಿದ್ದೇನೆ. ಯಾಕಂದ್ರೆ ಇದು ಡೈಲಿ ನಮ್ಮ ಮನೆಗೆ ನಮ್ಮ ಜಗನ್ನಾಥನ ಕರೆಯೋದು. ಅವನು ಬಂದೇ ಬರ್ತಾನಂತೆ, ಅದು ನಮ್ ನಂಬಿಕೆ. ಯಾಕಂದ್ರೆ ಈ ರೀತಿ ಆಸನ ಇಟ್ಕೊಂಡು ಗೀತ ಗೋವಿಂದ ಭಜನೆ ಇದೆ ಅಲ್ವಾ, ಅದನ್ನ ಮಾಡಿದ್ರೆ ಖಂಡಿತವಾಗ್ಲಿಯೂ ಜಗನ್ನಾಥನ ನಮ್ಮನೆಗೆ ಬರ್ತಾನೆ ಅನ್ನೋದು ನಮ್ಮ ನಂಬಿಕೆ. ಬರ್ತಾನಂತೆ. ಎಲ್ಲರೂ ಇದೇ ರೀತಿ ಮಾಡಿ, ಯಾಕಂದ್ರೆ ಇದು ನಂಬಿಕೆ ಮತ್ತೆ ಇದು ನಿಜ ಕೂಡ. ದೇವ್ರು ಬರೋದಂತೂ ಸತ್ಯ. ಹಂಗಾಗಿ ನಾವು ಡೈಲಿ ಈ ರೀತಿ ಭಜನೆ ಮಾಡ್ಬೇಕಿದ್ರೆ ಮೊದ್ಲು ಈ ತರ ಮಾಡೋದು. ಹಾಯ್ ಫ್ರೆಂಡ್ಸ್, ಊಟ ಎಲ್ಲ ಆಗಿ ಪಾತ್ರೆ ಕೂಡ ತೊಳೆದಾಯ್ತು. ನೋಡಿ, ಪಾತ್ರೆಗಳ ರಾಶಿ, ಪಾತ್ರೆ ಎಲ್ಲ ತೊಳೆದಾಯ್ತು. ಈಗ ಪಾತ್ರೆ ತೊಳೆದಾದ್ಮೇಲೆ ಏನು ಕೆಲಸ ಹೇಳಿ? ತಿಕ್ಕಿ ಆಯ್ತು, ತೊಳೆದಾಯ್ತು. ಈಗ ಒರೆಸೋ ಕೆಲಸ, ಒರೆಸ್ತಾ ಇದ್ದೀನಿ ಗ್ಯಾಸ್ ಕಟ್ಟೆನ. ದಿನ ಇದೇ ಕೆಲಸ ಫ್ರೆಂಡ್ಸ್. ಊಟ ಮಾಡೋದು, ಪಾತ್ರೆ ತೊಳೆಯೋದು, ತಿಕ್ಕೋದು, ಬರ್ಸೋದು. ಒಂಥರ ಬೇಜಾರು ಬಂದೋಗುತ್ತೆ ಅಲ್ಲ ಫ್ರೆಂಡ್ಸ್. ಅಡಿಗೆ ಮನೆಯಿಂದ ಯಾವಾಗ ಬಿಡುಗಡೆ? ಹೆಣ್ಮಕ್ಳಿಗೆ ಅದು ಚಾನ್ಸೇ ಇಲ್ಲ, ಬಿಡುಗಡೆ ಅನ್ನೋದೇ ಇಲ್ಲ ಅಡಿಗೆ ಮನೆಯಿಂದ ಅಲ್ವಾ? ಏನ್ ಮಾಡೋದು? ಊಟ ಮಾಡ್ಬೇಕಲ್ವಾ, ಅಡಿಗೆ ಮಾಡ್ಬೇಕಲ್ವಾ, ಹಾಗೆ ಪಾತ್ರೆ ತೊಳಿಬೇಕು, ಒರೆಸ್ಕೊಳ್ಬೇಕು, ಕ್ಲೀನಾಗಿ ಇಟ್ಕೊಳ್ಬೇಕು ಮನೇನ ಅಲ್ವಾ ಫ್ರೆಂಡ್ಸ್? ಚೆನ್ನಾಗಿ ಒರೆಸಿ ತಿಕ್ಕಿ ತೊಳೆದು ಇಟ್ಟರೆ ಮಾತ್ರ ಮನೆ ಕ್ಲೀನಾಗಿರೋದು. ಅದರಲ್ಲೂ ಕೂಡ ಕಿಚನ್ ಅಂತೂ ಕ್ಲೀನಾಗಿರಲೇಬೇಕು. ಆರೋಗ್ಯ ಇರೋದೇ ಕಿಚನಲ್ಲಿ, ಒಬ್ಬರದಲ್ಲ ಆರೋಗ್ಯ ಎಲ್ಲರದು ಕೂಡ ಅಲ್ವಾ ಫ್ರೆಂಡ್ಸ್? ನೋಡಿ, ಒರೆಸ್ಕೊಳ್ತಾ ಇದ್ದೇನೆ. ನಮ್ಮ ಅನಘ ಅವ್ರ ಅಜ್ಜಿ ಬಂದಿದ್ದಾರಲ್ಲ, ಅಜ್ಜಿ ಜೊತೆ ಪಟಂಗ ಹೊಡಿತಾ ಕೂತ್ಕೊಂಡಿದ್ದಾರೆ. ನಾಳೆ ಕನ್ನಡ ಎಕ್ಸಾಮ್ ಅವಳಿಗೆ, ಹಾಗಾಗಿ ಟೆನ್ಷನ್ ಇಲ್ಲ. ಇಲ್ಲ ಅಂದರೆ ರೂಮಲ್ಲಿ ಹೋಗಿ ಓದ್ತಾ ಕೂತ್ಕೊಳ್ತಿದ್ಲು. ಆಯಿತು, ನಾಳೆ ಎಕ್ಸಾಮ್ ಮುಗಿದ್ರೆ ಮುಗೀತು. 9th ಸ್ಟ್ಯಾಂಡರ್ಡ್ ಕಂಪ್ಲೀಟ್. ಇನ್ನು 10th ಸ್ಟ್ಯಾಂಡರ್ಡ್ ಅಂತ ಹೇಳಲಿಕ್ಕೆ ಏನು ಅಡ್ಡಿ ಇಲ್ಲ. ಎಕ್ಸಾಮ್ಸ್ ಎಲ್ಲ ಮುಗೀತು. ಇನ್ನು ಹಾಲಿಡೇಸಲ್ಲಿ ಎಂಜಾಯ್ ಮಾಡೋದೇ ಮಾಡೋದು. ನಾನಲ್ಲ ಫ್ರೆಂಡ್ಸ್, ಅವಳು. ನಮ್ಗೆ ಯಾವ ಹಾಲಿಡೇ ಆದ್ರೇನು, ನಮ್ಮ ಕೆಲಸ ನಾವು ಮಾಡಬೇಕಲ್ವಾ? ನಮ್ಗೆ ಹಾಲಿಡೇ ಇಲ್ಲ, ಅವಳಿಗೆ ಹಾಲಿಡೇ. ನೋಡಿ ಫ್ರೆಂಡ್ಸ್, ಒರೆಸ್ಕೊಂಡಿದ್ದು ಕೂಡ ಆಯಿತು. ಈಗ ಬೇಸಿನ್ ಒಂದು ತೊಳ್ಕೊಳ್ಬೇಕು. ನಾಳೆ ಸಿಗ್ತೇನೆ ಫ್ರೆಂಡ್ಸ್. ಗುಡ್ ನೈಟ್, ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿಯಿಂದ ತುಂಬ ಶೀತ ಆಗಿಬಿಟ್ಟಿದೆ ಫ್ರೆಂಡ್ಸ್. ಶೀತ ಅಂದರೆ ಗಂಟಲು ನೋವು, ಕೆಮ್ಮು, ತಲೆನೋವು ಎಲ್ಲ ಶುರು ಆಗಿಬಿಟ್ಟಿದೆ. ಬಿಸಿ ಬಿಸಿ ನೀರು ಕುಡಿತೇನೆ. ಈಗ ಸ್ವಲ್ಪ ಗಂಟ್ಲು ಹಾಯ್ ಅನ್ಸುತ್ತಲ್ವ, ಹಾಗಾಗಿ ಬಿಸಿನೀರು ಇಟ್ಕೊಂಡಿದ್ದೇನೆ. ಈಗ ಕುಡಿತೇನೆ ಫ್ರೆಂಡ್ಸ್. ತುಂಬ ಜೀವಕ್ಕೆ ತ್ರಾಸ ಆಗ್ತಾ. ಇವತ್ತು ಅಕ್ಕಿ ಹಿಟ್ಟು ನೋಡಿ, ಅಕ್ಕಿ ಹಿಟ್ಟು, ಆ ಅಕ್ಕಿ ಹಿಟ್ಟಿನ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ದೋಸೆ ಅಥವಾ ಅನ್ಬಹುದು, ರೊಟ್ಟಿ ಕೂಡ ಅನ್ಬಹುದು. ನಿನ್ನೆ ನಾನು ತರ್ಸ್ಕೊಂಡಿದ್ದೆ ಇವತ್ತು ಅಕ್ಕಿ ರೊಟ್ಟಿ ಮಾಡ್ಬೇಕು ಅಂತ ಹೇಳಿ. ಯಾವ ರೀತಿ ಮಾಡ್ತೇನೆ ನೋಡಿ, ಸಿಂಪಲ್ ಆಗಿ ಅಕ್ಕಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕಿ ಎಷ್ಟು ಬೇಕು ಅಷ್ಟು ಅದನ್ನ ಹಾಕೊಂಡು ಚೆನ್ನಾಗಿ ನೀರ್ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಎಷ್ಟು ಬೇಕು ಅಷ್ಟು ನೀರ್ ಹಾಕೊಳ್ಬೇಕು. ತುಂಬಾ ದಪ್ಪಗೂ ಅಲ್ಲ, ತುಂಬಾ ತೆಳುಗೂ ಅಲ್ಲ, ಆ ರೀತಿ ಕಲ್ಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೆ, ಮತ್ ಸ್ವಲ್ಪ ಸಕ್ಕರೆನೂ ಕೂಡ ಹಾಕೊಂಡಿದ್ದೆ, ಕಾಯಿ ತುರಿನೂ ಕೂಡ ಸ್ವಲ್ಪ ಹಾಕೊಂಡಿದ್ದೆ. ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಕಾಯಿ ತುರಿನೂ ಅರ್ಧ ಕಾಯಿನಷ್ಟು ಕಾಯಿ ತುರಿ ಹಾಕೊಂಡಿದ್ದೆ. ಈ ರೀತಿ ಇಷ್ಟು ದಪ್ಪಗೂ ಅಲ್ಲ ತೆಳುಗೂ ಅಲ್ಲ, ಈ ರೀತಿ
ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಹಿಟ್ಟನ್ನ. ಈಗ ನೋಡಿ ಒಂದು ಬಾಳೆ ಎಲೆ ತಗೊಂಡು ಆ ಬಾಳೆ ಎಲೆ ಮೇಲೆ ನಾವು ಈ ರೀತಿ ಹರಡ್ಕೊಳ್ಬೇಕು ನೋಡಿ. ಈ ರೀತಿ ಚೌಕ ಆಕಾರದಲ್ಲೂ ಆಗತ್ತೆ, ಗೋಲ್ ಆಕಾರದಲ್ಲಾದ್ರೂ ಆಗತ್ತೆ. ನಾನು ಒಂದು ಶೇಪ್ ಅಲ್ಲಿ ಹಾಕೊಂಡೆ ಅದನ್ನ ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡು ನೋಡಿ ಅದ್ರ ಮೇಲೆ ಬೇಯಿಸ್ಕೊಳ್ಳೋದು. ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕೋತಾ ಇದ್ದೀನಿ. ನಮ್ಮನೇಲಿ ಎಲ್ರಿಗೂ ಕೂಡ ಇಷ್ಟ ಇದು. ನೋಡಿ ಸ್ವಲ್ಪ ಒಂದ್ 2 ನಿಮಿಷ ಆದ್ಮೇಲೆ ಈ ರೀತಿ ಬೇಯತ್ತೆ. ಮೇಲಿಂದು ಎಲೆ ತಗೊಂಡ್ರಾಯ್ತು. ಸ್ವಲ್ಪ ತುಪ್ಪ ಸವರ್ಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಲ್ವಾ ತುಪ್ಪ ಹಾಕೊಂಡ್ರೆ, ಹಂಗಾಗಿ. ಆಮೇಲೆ ಇದನ್ನ ನೋಡಿ ವಾಪಸ್ ಮಡ್ಚಿದೆ. ಈ ಎಲೆನು ತೆಗ್ದೆ ನೋಡಿ, ಎಲೆನು ತೆಗ್ದೆ. ಈ ರೀತಿ ರೊಟ್ಟಿ ಆಗಿದೆ. ರೊಟ್ಟಿ ಅನ್ಬಹುದು, ದೋಸೆನೂ ಕೂಡ ಅನ್ಬಹುದು. ಇದು ತುಪ್ಪದ ಜೊತೆಗೆ ಚಟ್ನಿ ಜೊತೆಗೆ ತಿನ್ಬಹುದು ಫ್ರೆಂಡ್ಸ್. ನಾನು ಇವತ್ತು ಈರುಳ್ಳಿ ಚಟ್ನಿ ಮಾಡಿದ್ದೆ. ಈರುಳ್ಳಿ ಚಟ್ನಿ ಮತ್ತೆ ತುಪ್ಪ ತುಂಬಾ ಸಖತ್ತಾಗಿರುತ್ತೆ, ನೀವು ಟ್ರೈ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.